ಸೊ ಈಗ ಆಲ್ಮೋಸ್ಟ್ 8 ಗಂಟೆ ಆಗೈತಿ. ಸೊ ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಹಾಕೊಳತ್ತೀವಿ. ಅಲ್ಲಿ ಅಮೋದ್ ಅದಾನ. ಸೊ ಅವನ್ ಗಾಡಿಯಾಗ ಇವತ್ತು ಹೋಗ್ತಿರೋದ. ಸೊ ಅದಂತೂ ಫುಲ್ ಟ್ಯಾಂಕ್ ಆಗೈತಿ. ಸೊ ಇಲ್ಲಿಂತ್ರ ಹೋಗೋಣ. ನಿಮಗ ಆಯ್ತಂದ್ರ ನಡಕ್ ಶಾರ್ಟ್ ತೋರಿಸ್ತೀನಿ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಬಾದಾಮಿದಾಗ ಸಿಗ್ತೀನಿ. ಸೊ ಹಿಂಗ ನಿಮ್ ಸಪೋರ್ಟ್ ಇಲ್ಲಿ ನೋಡಿ ಎಂಜಾಯ್ ಮಾಡ್ರಿ. ಸೊ ಚಶ್ಮಾ ಹೆಂಗೈತ ಅನ್ನೋದು ಕಮೆಂಟ್ ಆಗ್ರಿ. ನೆಕ್ಸ್ಟ್ ಟೈಮ್ ಅಂತ ನೋಡೋಣ ಅಂತ. ಆ ಗಾಡಿ ಈಗ ಬರ್ತೈತಿ. ಹೆಲ್ಮೆಟ್ ಹಾಕೋಣ. ಈಗ ಇಲ್ಲಿಂತ್ರ ಬಿಡುದೈತಿ. ನವಲ್ಗುಂದಕ್ಕೆ ಬಂದು ರೀಚ್ ಆಗಿ ಆಲ್ಮೋಸ್ಟ್ ಹಾಫ್ ಅನ್ ಅವರ್ದಾಗ ನವಲ್ಗುಂದ್ ಬಂದಿವಿ. ನವಲ್ಗುಂದಾಗ ಒಂದು ಹೋಟೆಲ್ ಇವ್ರ ಕಡೆ ಪೂರಿ ಚೋಲೋ ಸಿಗುತ್ತಂತೆ ಟ್ರೈ ಮಾಡೋಣ ಅಂತ ಬಂದಿವಿ. ಈ ಪರ್ಸನ್ ನೋಡ್ರಿ ಅಮೋದ್ ನಮಗಾಗಿ ಗಾಡಿ ತಂದಂತ ವ್ಯಕ್ತಿ. ಟಿಫಿನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿಂದ ಬಿಡೋಣ. ಸೊ ಆಲ್ಮೋಸ್ಟ್ 8:30 ಆಗೈತಿ. ನಮ್ಗೆ ಹೋಗೋದಾರೆ ನಿಮಗೆಲ್ಲ ತೋರಿಸ್ಕೊಂಡು ಬರ್ತೀನಿ. ಸೊ ನಮ್ಮ ಪೂರಿ ಬಂದೈತೆ ನೋಡ್ರಿ. ನಾ ಇಲ್ಲಿ ಎದಕ್ಕೆ ಬಂದೆ ಅಂದ್ರೆ ಇವ್ರು ಮಾಡಿರೋ ಕುರ್ಮಾ ನನಗೆ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಬಂದು ತಿಂದಿದ್ದೆ. ಕುರ್ಮಾ ಹೆಂಗೈತೆ ಮಮ್ಮ ಫಸ್ಟ್ ಟೇಸ್ಟ್ ಮಾಡಿ. ಇದ್ರ ಫ್ಯಾಕ್ಟ್ ಯಾಕಂದ್ರೆ ನನಗೆ ಎಂತರೂ ಇಷ್ಟ ಕುರ್ಮಾ. ಚಲೋ ಐತೆ ಮಸ್ತ್. ಇದ್ರಾಗ ಭಾಜಿ ಗೀಜಿ ಎಲ್ಲಾನು ಇರ್ತೈತಿ. ಸೊ ಸ್ವೀಟ್ ಇಲ್ಲ ಅದ್ರಾಗ, ಸ್ವಲ್ಪ ಚಲೋ ಖಾರಗೈತಿ. ಸೊ 2 ಸಿಂಗಲ್ ಪೂರಿ ನಾ ತೊಗೊಂಡೀನಿ. ಅಮೋದ್ 1 ಪ್ಲೇಟ್ ಪೂರಿ. ಸೊ ಮತ್ತು ಇವ್ರ ಚಟ್ನಿನೂ ಮಸ್ತ್ ಇರುತ್ತೆ. ಬೇಕಂದ್ರೆ ಗಟ್ಟಿ ಚಟ್ನಿನೂ ಕೊಡ್ತಾರೆ. ಸೊ ಕುರ್ಮಾದಾಗ ಎದ್ದೆ, ಚಟ್ನಿದಾಗ ಎದ್ದೆ. ಅಲ್ಲೇನು ಕುರ್ಮಾ ಕೊಡ್ತಿದ್ದೆ, ಏನು ಕೊಡ್ತಿದ್ದೆ ಕುರ್ಮಾನ ಹಿಂಗ ಸೇಮ್ ಪೂರಿ ಸೇರಿದ್ರು ಚಲೋ. ಇದ್ರ ಜೊತೆ ಒಂದು ವಡಾ ಆರ್ಡರ್ ಮಾಡ್ಕೊಂಡು ಒಳಗೆ ಬರೋ ಮುಂದೆ ನೋಡಕ್ ಮಸ್ತ್ ಕ್ರಿಸ್ಪಿ ಕಾಣತಿತ್ತಲ್ಲ. ಸೊ ವಡಾನು ಬಂತ. ಸಿಂಗಲ್ ವಡಾ ತೊಗೊಂಡಿನಿ. ಸೊ ನೋಡ್ರಿ ಮಸ್ತ್ ಕ್ರಿಸ್ಪ್ ಆಗೈತಿ. ಹೊರಗಿನ ಕೋಟ ತಗೊಂಡ ಫುಡ್ ಮಾಡಿ ಚಟ್ನಿ ಒಳಗೆ ಡಿಪ್ ಮಾಡಿ ತೊಲಗು ಮಸ್ತ್. ಕೊಬ್ಬರಿ ಐತಿ ಇದ್ರಾಗ. ಗೊತ್ತೈತೆ ಅದಕ್ಕೆ ಸುಮ್ಮನೆ ದಸಂಗಲ್ಲ. ಟೇಸ್ಟ್ ಅಂದ್ರೆ ಮಸ್ತ್ ಐತ್ರಿ. ನೋಡ್ರಿ ಒಂದೊಂದು ಸಣ್ಣ ಸಣ್ಣ ಪೀಸ್ ಕೊಬ್ಬರಿ ಅದು ಸಾಂಬಾರು ಕೊಟ್ಟಾರ. ಸಾಂಬಾರು ಜೊತೆ ಡಿಪ್ ಮಾಡಿ ಸಾಂಬಾರು ಮಸ್ತ್ ಐತಿ. ಇಡ್ಲಿಗೆ ಇದ ಸಾಂಬಾರು ಕೊಡ್ಬೋದು. ಸೊ ಇದೆಲ್ಲ ಮುಗಿಸಿ ನಿಮ್ಗೆ ಹೊರಗೆ ಸಿಗ್ತೇನೆ. ಸೊ ಟಿಫಿನ್ ಮಾಡಿದ್ವಿ. ಆಲ್ಮೋಸ್ಟ್ 130 ರೂಪಾಯಿ ಆಗೈತಿ. ಸೊ 1 ಪ್ಲೇಟ್ ಪೂರಿಗೆ 60 ರೂಪಾಯಿ, ಸಿಂಗಲ್ ಪೂರಿ 40, 1 ವಡಾ 30 ರೂಪಾಯಿ ಐತಿ. ಸೊ ಇದೆ ನೋಡ್ರಿ ಈ ರಾಮ್ ರೆಸ್ಟೋರೆಂಟ್ ಅಂತೇಳಿ ಬಸ್ ಸ್ಟ್ಯಾಂಡ್ದಾಗ ಐತಿ, ನವಲಗುಂದ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿಂತ್ರ ನಿಮಗೆ ಬಾದಾಮಿದಾಗ ಸಿಗ್ತೀನಿ. ಅದ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ಸೊ ಏನಾದ್ರು ಕರೆಕ್ಷನ್ ಬೇಕಂದ್ರೆ ಮಾಡ್ರಿ, ಕರೆಕ್ಷನ್ ಮಾಡ್ಕೊಂತೀನಿ. ನೋಡ್ರಿ ಬಾದಾಮಿ ಹೋಗೋಣ. ಸೊ ಫೈನಲಿ ಬನಶಂಕರಿ ಗುಡಿಗೆ ಬಂದೇವಿ. ಸೊ ಒಳಗ್ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ ಹೊರಗೆ ಬರ್ತೀನಿ. ಆಮೇಲೆ ಭೇಟಿ ಹಾಕ್ತೀನಿ. ಸೊ ಒಳಗೆ ಹೋಗಿ ಅಮ್ಮನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದೇವಿ. ಸೊ ಇನ್ನು ಹೋಗಿ ಹೊರಗೆ ಊಟ ಸಿಗುತ್ತೆ, ಅದನ್ನೆಲ್ಲ ಟೇಸ್ಟ್ ಮಾಡ್ತೀನಿ. ಸೊ ನಿಮಗೂ ಅದನ್ನ ತೋರಿಸ್ತೀನಿ. ಸೊ ಒಳಗಿನ ಸೆಂಟ್ರಿ ಅಂತ ನಮಗೆ ತೋರಿಸಿ ಸ್ವಲ್ಪ ಖಾಲಿ ಇತ್ತು ಅನ್ಸುತ್ತೆ. ನಮ್ದು ಒಂದು 10 ನಿಮಿಷದಾಗ ಎಲ್ಲ ದರ್ಶನ ಎಲ್ಲ ಆಯ್ತು. ಸೊ ಇಲ್ಲಿ ರಥ ಐತಿ. ಸೊ ಈ ಕಡೆ ನೀರ್ ಕಡೆ ಬಂದೀವಿ ಈಗ. ಸೊ ನೀರ್ ಕಡೆ ಹೋಗಿ ನೀರ್ ಫುಲ್ ಆಗೈತಿ ನೋಡ್ರಿ ಈ ಕಡೆ. ಅರೇಮ್ಮ ಇಲ್ರಿ ನಾವು ವಿಡಿಯೋ ಮಾಡ್ಕೊಂಡ್ ಬರತ್ತೇನ್ರಿ. ಈ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ನಾವು ಹೊಂಟು ಬಿಡ್ತೀವಿ. ನಮಗ್ ಒಂದ ಊಟ ಸಾಕ್ರಿ. ಒಂದ್ ನಿಮ್ ಕಡೆನ ತಗೊಂತೀನಿ. ಅದಕ್ಕೆ ಯಾರು ಕೇಳಿದ್ರು ಬಸಮ್ಮನ ಕಡೆನ ತಗೊಳಕತ್ತೀವಿ ಅಂತ ಹೇಳಿ ಬಂದ್ವಿ. ಯಾರಿಗೂ ನಿಮ್ ಕಡೆ ಬರ್ತೀವಿ ಬಂದಿಲ್ಲ. ನಿಮ್ ಕಡೆನೇ ಬರ್ತೀನಿ. ಒಂದ್ 5 ನಿಮಿಷ ಸ್ವಲ್ಪ ವಿಡಿಯೋ ಗಿಡ ಮುಗಿಸ್ಕೊಂಡ ನಿಮ್ ಕಡೆ ಬರ್ತೀನಿ. ಇಲ್ರಿ ಈಗ ಇವ್ರಿಗೆಲ್ಲರೂ ಕೇಳ್ರಿ ಬಸಮ್ಮಗ ಹೇಳಿ ಅಂತ ಹೇಳಿ. ಇಲ್ಲೇ ಇರ್ತೀರಲ್ಲ. ಸೊ ಬರ್ರಿ ಬಸಮ್ಮನ್ ಹುಡುಕೋಣ. ಬಿಕಾಸ್ ಅಲ್ಲಿ ಒಂದು ಲಫಡ ಆಗ್ಬಿಡುತ್ತೆ. ನಮ್ಮ ಹುಡುಗ ಅಲ್ಲಿ ಗಾಡಿ ನಿಲ್ಸಿದ ಕೂಡಲೇ ಅವ್ರಿಗೆ ಯಾರಿಗೂ ಹೇಳ್ಬಿಟ್ಟಾನ. ಈಗ ಬಸಮ್ಮ ಹೆಂಗ್ ಕೊಡ್ತಾಳ ಅಂತ ನೋಡ್ತೀವಿ ಅಂತಾನ. ನೋಡ್ರಿ ನಾವು ಬಸಮ್ಮ ಕಡೆ ತಿನ್ನು. ಅಲ್ಲ ಅದ ಬಸಮ್ಮ ಹಬ್ಬ ಏನಾದ್ರಿ ಏನಂದ್ರ ಬೇಜಾರ್ತಾರ್ರಿ. ನಾನ ಹೇಳಿನಂತನ್ರಿ ಅವಾಗ. ಈಗ ಏನನ್ನತ್ರಿ? ನಾನು ಹೇಳಿ ನಾನ ಕೊಡ್ತೀನಿ ಅಂತನ್ರಿ. ಈಗ ನೀವು ಕೊಡಂಗಿಲ್ಲೇನ್ರಿ? ಈಗ ಅಲ್ಲ ನಾನು ಕೊಡ್ತೀನಿ. ನೀವೊಂದು ಊಟ ನಾವೊಂದು ಊಟ ಕೊಡ್ನು. ನೀವೊಂದು ಕೊಡಪ್ಪ ನೀವೊಂದು ಕೊಡ. ಎಲ್ರಿ ಒಂದೊಂದು ತಿಂತೀವಿ. ಯಾಕಂದ್ರೆ ನಮ್ದು ಅಲ್ಲೆಲ್ಲ ಎಲ್ಲ ಕಡೆ ಊಟ ಮಾಡ್ಕೊಂಡ್ ಬರ್ತೀವಿ ನಾವು. ನಮ್ದು ಕೆಲಸ ಅದ. ಎಲ್ರಿ ಅಲ್ಲೊಬ್ರ ಯಾರೋ ಹೋಗಿ ನಾ ಹೇಳ ಸ್ವಾಮಿ ಹೇಳ ಅಂತ ಹೇಳಿ ಹೋಗಿ ಬರ್ರಿ. ನೀವು ಮೊದ್ಲಿನ ಪರಿಚಯ ಇದೀರ ಅಂತ ಹೇಳ್ರಿ. 2-3 ಸತಿ ನಿಮ್ ಕಡೆ ಬಂದಿನ ಅಂತ ಹೇಳ್ರಿ. ನಾನು ಅಲ್ತೀನಿ ಬರ್ರಿ. ನಾ ವಿಡಿಯೋ ಮೊದ್ಲಿಂದ ಮಾಡ್ಕೊಂಡ್ ಬಂದಿ ನಮ್ಮಂದ ಅಂತ ಹೇಳ್ತೀನಿ. ನೀವು ಹಂಗ ಹೇಳ್ಬೇಕ. ಕೊಟ್ಟೈತ್ರಿ ಇಲ್ಲ ಎಲ್ಲ ಕೊಟ್ಟೈತಿ. ಅಮ್ಮರ ಇಲ್ಲೇನ ಯಾವಾಗಿಂತ್ರ ಇವರೆಲ್ಲ ಬಂದಿದ್ದು ನಿಮ್ಗಿಂತ ಜಾಸ್ತಿ ದುಡಿತಾರ ನೋಡ್ರಿ. ಅಯ್ಯಪ್ಪ ಯಾರ ಸುದ್ದಿನ ಮಾಡ್ಕೊಂಬಂದಕ್ಕೆ ಹೆಚ್ಚಿನಕ್ರಿ. ದಿನಕ್ಕೆ ಎಷ್ಟು ಊಟ ಹೋಗ್ತೈತ್ರಿ ನಿಮ್ದು? ದಿನಕ್ಕೆ ಒಂದು 12 ಊಟ. ಅಮ್ಮನ್ನ ಫೇಮಸ್ ಮಾಡ್ಬೇಕಂತ ಮಾಡೀನ್ರಿ. ಮಾಡು
ಸೌತೆಕಾಯಿ ಬದ್ನಿಕಾಯಿ ತರೋದು ಭಾಳ ರೀ. ಈಗ ತಪ್ಪಲ್ ಪಲ್ಯ ಈಡಾಗಿಲ್ಲ, ತಪ್ಪಲ್ ಪಲ್ಯ ಈಡಾಗಿಲ್ಲ ರೀ ನಮ್ಗೆ. ಹಾಂ ಹಾಂ ಅಮ್ಮ ನೀ ಏನೇನು ತಿಂತಿ ಮಡಿಗೆ ಇದಷ್ಟೇ ಇದೊಂದು ತಿಂತೀನಿ. ಹಾಂ ಅನ್ನ ಈಟ ತೊಗೊಂತೀರಿ ಲಾಸ್ಟಿಗೆ ಅಷ್ಟೇ. ಎಷ್ಟಾಯ್ತು ರೀ ಒಂದು ಊಟಕ್ಕೆ? 60 ರೂಪಾಯಿ ಆಗುತ್ತೆ ರೀ. ಹಾಂ 2 ರೊಟ್ಟಿ ಪಲ್ಯ ಚಟ್ನಿ ಅನ್ನ ಸೇರಿ 60 ರೂಪಾಯಿ. 60. ಹ್ಞೂ ಎಷ್ಟು ಮಂದಿ ಇದ್ದೀರಿ ನೀವು ಇಷ್ಟು? 15-20 ಮಂದಿ ಇದ್ದೀರಿ. 15-20 ಮಂದಿ ಕಾಂಪಿಟೇಷನ್ ಮ್ಯಾಗ. ಹ್ಞೂ ಮೊಸರು ಹಾಕೋರು ಚಲೋ. ಮೊಸರು ತಿನ್ನಂಗಲ್ರಿ. ನೀನು ಇದ್ರದ್ದೇನ್ರದ? ಸೌತೆಕಾಯಿ ಸೌದಿಕಾಯಿ ಮಡಿಕೆ ಕಾಳು ಕೆಂಪು ಚಟ್ನಿ ಶೇಂಗಾ ಚಟ್ನಿ ಯಾವ ಬೇಡ್ರಿ ನಾವು ಇಷ್ಟ ತಿಂದು ಹೋಗಿ ಮುಗಿತ. ಏನಾರು ಹೇಳೋದಿದ್ರೆ ಏನು ಇಲ್ರಿ, ನಿಮ್ದು ನೀವೇ ಬರ್ರಿ. ನನ್ನ ಹೆಸರು ಬಸಮ್ಮ. ಮತ್ತೆ ಬರ್ರಿ. ದರ್ಶನ ಎಲ್ಲ ಮುಗೀತ ಹೋಗಿ ಊಟ ಮಾಡ್ಕೊಂಡ್ವಿ. ಈಗ ಇಲ್ಲಿಂತ್ರ ಎಲ್ಲಿ ಹೊಂಟಿ ಮಾಮ? ಭೂತನಾಥ್ ಟೆಂಪಲ್. ಭೂತನಾಥ್ ಟೆಂಪಲ್. ಸೊ ಇಲ್ಲಿಂತ್ರ ಭೂತನಾಥ್ ಟೆಂಪಲ್ಗೆ ಹೊಂಟಿವಿ. ಸೊ ಅಲ್ಲಿದ್ ವ್ಯೂ ನೀವು ನೋಡ್ರಿ ಮಸ್ತ್ ಐತಿ. ಅದ ಮೇನ್ ಈಗ ಯಾಕಂದ್ರೆ ಬಾದಾಮಿಗೆ ಬಂದ್ರೆ ಅಮ್ಮನ ದರ್ಶನ ಅಲ್ಲ ಬೇರೆ ಕಡೆ ಹೋಗ್ಬಾರ್ದು. ಫಸ್ಟ್ ಅದಕ್ಕೆ ಬಂದೀವಿ, ದರ್ಶನ ಎಲ್ಲ ಮುಗಿದೈತಿ. ಸೊ ಈಗ ಅಲ್ಲಿ ಹೋಗಿ ನಿಮ್ಗೆ ಅಲ್ಲಿ ವ್ಯೂ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಮಿಸ್ಟರ್ ಫುಡಿನ್ ಫಾಲೋ ಮಾಡ್ಕೊರಿ. ಹೋಗೋಣ ಬರ್ರಿ. ಸೊ ಫೈನಲಿ ಎಂಟ್ರೆನ್ಸಿಗೆ ಬಂದೀವಿ ನೋಡ್ರಿ. ಸೊ ಇದ ದ್ವಾರ ಬಾಗಲ ಅಂದ್ರೆ ಸುರಕ್ಷಾ ಸ್ಮಾರಕ. ಸೊ ಇಲ್ಲಿಂತ್ರ ನೀವು ಸ್ವಲ್ಪ ಒಳಗೆ ಬಂದ್ರ ಇಲ್ಲಿಂತ್ರ ಒಳಗೆ ಹೋಗೋಣ ಅಂತ ನಾವು ನೆಕ್ಸ್ಟ್ ಆರ್ಕೊಲಾಜಿಕಲ್ ಮ್ಯೂಸಿಯಂ ಇದೆ ಬಾದಾಮಿ ಇದೆ. ಇಲ್ಲಿ ಒಳಗೆ ಬಂದ್ರ ಇಲ್ಲಿ ನಮ್ಗೆ ಟಿಕೆಟ್ ಕೌಂಟರ್ ಐತಿ. ಸೊ ಒಳಗೆ ಹೋಗಿ ನೀವೆಲ್ಲಾನು ನೋಡ್ಕೊಂಡು ಬರ್ಬೋದು. ಸೊ ನಾವು ನಮಗೆ ಟೈಮ್ ಇಲ್ಲ. ಸೊ ಡೈರೆಕ್ಟ್ ಭೂತನಾಥೇಶ್ವರ ಗುಡಿಗೆ ಹೋಗಿ ಇಲ್ಲಿಂತ್ರ ಬಾದಾಮಿ ಫೋರ್ಟಿಗೆ ಒಂದು ಹೋಗ್ಬೇಕು ನಾವು. ಇಲ್ಲಿ ಏನೇನು ಅವಾಗಿಂದ ಅವೆಲ್ಲ ಐಟಮ್ಸ್ ನಿಮಗೆ ಇಲ್ಲಿ ನೋಡಕ್ ಸಿಗುತ್ತಾ. ಸೊ ಇದ್ರ ಟಿಕೆಟ್ ಪ್ರೈಸ್ ಬಂದು 5 ರೂಪಾಯಿ ಐತಿ. 5 ರೂಪಾಯಿ ಟಿಕೆಟ್ ಐತಿ. ಸೊ ಭಾಳ ಏನ್ ದೊಡ್ಡದಿಲ್ಲ. ಸೊ ಬಂದ್ರೆ ನೀವು ಇದನ್ನೆಲ್ಲ ನೋಡ್ಕೊಂತ ಹೋಗ್ಬೋದು. ಇದೇನತಣ ಅಲ್ಲಿ ಮೇಲೆ ಎಂಟ್ರಿ ಫೀ ಐತೆ ಅಣ್ಣ. ಅದಕ್ಕೆ ಅಂದ್ರೆ ಭಾಳ ಮೇಲೆ ಹತ್ತದೈತೆ 180 ಸ್ಟೆಪ್. ಇಲ್ಲಿ ಐತಿ ಮಾಡಂಗಿಲ್ಲ ಇಲ್ಲ ಹೊರಗೆ ಹೋಗ್ತೀನಿ. ಅದಕ್ಕೆ ನಮ್ಗೆ ಒಳಗೆ ಹೊಂಟಿಲ್ಲ. ಸೊ ಅಲ್ಲಿ ಮೇಲೂ ಹೋಗೋದೈತಿ ಬಟ್ 180 ಸ್ಟೆಪ್. ಇಲ್ಲಿ ನಡೆದ್ವಿ ಅಂದ್ರೆ ಮತ್ತೆ ನಮಗೆ ಅಲ್ಲಿ ಹೋಗಕ್ಕಾಗಲ್ಲ. ಸೊ ಅಲ್ಲೇ ಹೋಗೋಣ. ಸೊ ಅಲ್ಲಿ ಹೋಗೋಣ ಬರ್ರಿ. ಫೈನಲಿ ನಾವು ರೀಚ್ ಆಗಿವಿ ನೋಡ್ರಿ ಭೂತನಾಥ್. ಇಲ್ಲಿದ್ ವ್ಯೂ ಬಂತರು ಬೆಂಕಿ ಫುಲ್ ಕಿರಿ ಐತಿ. ಸೊ ಗುಡಿ ನಿಮಗೆ ಅಲ್ಲಿ ಕಾಣಿಸಾಗತೈತಿ ನೋಡಿ. 8th ಸೆಂಚುರಿದಾಗ ಚಾಲುಕ್ಯರ ಕಾಲದಾಗ ಮಾಡಿದ್ದ 11th. ಇಲ್ಲಿ ನೀವು ಬಾಜುಗೆ ಹೋದ್ರೆ ಬಾದಾಮಿ ಕೋಟೆ. ಅದು ಬಿಟ್ಟು ನಮಗೆ ನೋಡುವಂಥ ಪ್ಲೇಸ್ ಅಂದ್ರೆ ಈ ಭೂತನಾಥ್ ಟೆಂಪಲ್ ನೋಡ್ರಿ. ಸೊ ನಾನು ಇಲ್ಲಿ ಬಂದ ಫುಡ್ ಟ್ರೈ ಮಾಡೋಣ ಅಂತೇಳಿ ಡ್ರಿಂಕ್ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಅಂಥದ್ದು ಖಾಸ್ ಏನಿಲ್ಲ. ಬೇರೆ ಖಾನಾವಳಿಗಳು ಅವು ಇವನ್ನ. ಅದಕ್ಕೆ ನಾವು ಇಲ್ಲಿ ಫುಡ್ಗೆ ಟೇಸ್ಟ್ ಮಾಡಾಕತ್ತಿಲ್ಲ. ನರಗುಂದಾಗ ಒಂದು ಫೇಮಸ್ ಡಾಬಾ ಐತಿ, ಅಲ್ಲಿ ಬೇಕಾದ್ರೆ ನಾವು ರಿವ್ಯೂ ಮಾಡ್ತೀವಿ. ಫ್ರೆಂಡ್ ಪಾರ್ಟಿ ಇಲ್ಲ. ಯಾವಾಗ ನೋಡಿದ್ರವ ಯಾವಾಗ್ಲೂ ಅವನ ಬಿಲ್ ಪೇ ಮಾಡ್ತಾನ. ಸೊ ನಾವು ಈಗ ಬಿಲ್ ಪೇ ಮಾಡಕ್ ಬಿಡೋದು ಬೇಡ. ಅದು ನೋಡ್ ಮಮ್ಮ ಒಂದು ಕಲ್ಲಿನ ಮ್ಯಾಗ ಒಂದು ಗುಡಿ ಅಂದ್ರೆ ಒಂದು ಸಣ್ಣದ್ ಮಾಡಿರ್ತಾರ. ಅದೇ ಸೇಮ್ ಹಂಗೆ ಐತಿ. ಮೊಬೈಲ್ದಾಗ ನೋಡೋದಕ್ಕಿಂತ ರಿಯಲ್ ಆಗಿ ನೋಡೋದ ಬೇರೆ. ನಾನು ಫಸ್ಟ್ ಟೈಮ್ ಬಂದಿನಿ ಇಲ್ಲಿ. ಯಾರ್ಯಾರು ಫಸ್ಟ್ ಟೈಮ್ ಬರ್ತಿರೋ ಅವ್ರಿಗಂತರು ಈ ಸಲ ಬಾದಾಮಿಗೆ ಬಂದಿನಿ, ಒಂದ್ಸಲ ನೋಡಿಲ್ಲ. ಎಷ್ಟು ಸತಿ ಬಂದಿರಿ ಬಾದಾಮಿಗೆ? more than 20. ಒಮ್ಮೆನೂ ಬಂದಿಲ್ಲ. 20 ಸತಿ ಬಂದು ಇವತ್ತು ನೋಡಾಕತ್ತಿದ್ದ. ನೋಡ್ರಿ ನಮ್ಮ ಅನುಗ್ರಹದಿಂದ ಇವರಿಗೆ ದರ್ಶನ ಮಾಡುತ್ತಿರುವ. ಇದು ನಡ್ಕೊಂಡ್ ಬಂದ್ರೆ ಬೊಮ್ಮು ಅಲ್ಲಿ ಬಾದಾಮಿ ಬಸ್ ಸ್ಟ್ಯಾಂಡ್ ಇದ್ರ ಒಳಗಿಂತ ಓಣಿ ಒಳಗೆ ನಡ್ಕೊಂಡ್ ಬರ್ಬೇಕಂತ. ಎಷ್ಟು ದೂರ ಐತೆ ಅನ್ನೋದು ನಮಗೂ ಅಷ್ಟು ಐಡಿಯಾ ಇಲ್ಲ. ಬೈಕ್ ನಾಲ್ಕು ಸುತ್ತಾಡ್ಕೊಂಡ್ ಬಂದ್ವಿ. ಇದು ನೋಡ್ರಿ ಕರೆಕ್ಟ್ ದಂಡಿಗೆ ಐತಿ ಗುಡಿ. ಇದು ಒಳಗೆ ಹೋಗಿ ನಿಮಗೂ ದರ್ಶನ ಮಾಡಿಸ್ತೀನಿ, ನಾನು ದರ್ಶನ ಮಾಡ್ತೀನಿ. ಈ ಟೆಂಪಲ್ ನನಗೆ ಒಬ್ರು ಹೇಳಿದ್ರ. ಸೊ ಅದನ್ನ ಯೂಟ್ಯೂಬ್ದಾಗ ಚೆಕ್ ಮಾಡಿದೆ. ಸೊ ಇದ್ರ ಸಂಬಂಧ ಇಲ್ಲಿ ಬಂದಂಗ ಎಲ್ಲ ಕಲ್ಲೊಳಗೈತೆ ನೋಡ್ರಿ. ಫುಲ್ ಕತ್ಲೈತಿ ಇಲ್ಲಿ, ಬೆಳಕು ಎಲ್ಲಿಂದ ಬರಂಗಿಲ್ಲ. ಸೊ ಇಲ್ಲಿ ಬೆಳಕು ಒಂದಿಷ್ಟಿಲ್ಲ. ಇವಾಗಂತೂ ಸ್ವಲ್ಪ ಬೆಳಕಿಲ್ಲ ನೋಡ್ರಿ. ಟಾರ್ಚ್ ಆಫ್ ಮಾಡ್ತೀನಿ ನೋಡ್ರಿ ಎಷ್ಟು ಕತ್ಲೈತಿ. ಅದಕ್ಕೆ ಇಲ್ಲಿ ಟಾರ್ಚ್ ಇದ್ರನೇ ಇಲ್ಲ, ಇಲ್ಲಾಂದ್ರೆ ಏನು ಕಾಣಂಗಿಲ್ಲ. ಸೊ ಈ ಗುಡಿನ 8th ಸೆಂಚುರಿದಾಗ ಮಾಡ್ಯಾರ. ಸೊ ಇದೇ ಲಿಂಗ ನೋಡ್ರಿ. ಅದ ಎಲ್ಲಿಗಾದ್ರೂ ಬರಕ್ ಆಗಿಲ್ಲ ಅಂದ್ರೆ ಇಲ್ಲಿ ದೇವ್ರ ಕಡೆ ಬಿಡಕೋರಿ, ನಿಮ್ಗೆ ಬರುವಂತದ್ದು ಎಲ್ಲಾನು ಒಳ್ಳೇದ. ಎಲೆಕ್ಟ್ರಿಸಿಟಿ ಸಪ್ಲೈನೇ ಇಲ್ಲ. ಸಪ್ಲೈ ಎಲ್ಲ ಬೆಳಕ್ ಬರೋದಕ್ ದಾರಿನ ಕೊಟ್ಟಿಲ್ಲ ಇವ್ರ. ಇಲ್ಲೆಲ್ಲ ದೀಪದಾಗ ಇರ್ಬೇಕು ಅನ್ಸುತ್ತೆ. ಸಂಜೆ ಮೇಲೆ ಆಗಂಗಿಲ್ಲ. ಸಂಜೆ ಮ್ಯಾಗಂತೂ ಇಲ್ಲಿ ಬರಕ್ ಹೋಗ್ಬಿಡ್ರಿ. ನಿಮಗ್ ಬರಕ್ ಬಿಡಂಗಿಲ್ಲ ಅನ್ಸುತ್ತೆ ಕತ್ತಲ್ದಾಗ, ಏನು ಕಾಣಂಗಿಲ್ಲ ಇಲ್ಲಿ. ಸೊ ಹೊರಗೆ ಬಂದ್ರೆ ಫುಲ್ ಓಪನ್ ಐತಿ ಪ್ಲೇಸ್. ಫುಲ್ ಅದು ನೋಡಮ್ಮ.
ಈ ಕಡೆ ಕೆರಿ ಗಂಟೆ ಐತಿ ಏನೋ ಕೆರಿ ಮೇಲೆ ಕಟ್ಟದಂಗ ಐತಿ ಇದು ಗುಡಿ. ಹೌದು. ಸೊ ಇದು ತುಂಬಂದ್ರೆ ಮೇಲ್ ಬರ್ತೈತಿಲ್ಲ ಅನ್ನೋದು ಗೊತ್ತಿಲ್ಲ. ಇಲ್ಲಿಂತ್ರ ರಿಯಲ್ ವ್ಯೂ ಅನಾಹುತ ಐತಿ ಮಾಮ. ಈಗ ನಾವು ಹೋಗೋದು ಅಲ್ಲಿಂತ ಕಾಣಿಸುತ್ತ ಅನ್ಸುತ್ತ. ಏನು ಅಲ್ಲೈತಲ್ಲ ಈಗ ನಾವು ಹೋಗೋದು ಹಾಂ 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 ಅದ ಅನ್ಸುತ್ತ. ಅಲ್ಲಿ ಗಾಡಿ ತೊಗೊಂಡಂಗೆ ಹೋಗೋದು ಬರ್ರಿ. ಈ ಗಾಡಿ ಹೋಗಂಗಿಲ್ಲ. ಈಗ ನಾವು ಮತ್ತೆ ಅಲ್ಲೇ ಹೋಗ್ಬೇಕು. ಈಗ